ಶ್ರೀಗುರುಭ್ಯೋ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯೋ ನಮಃ. ಜಾನುದ್ವಂದ್ವೇನ ಮೀನಧ್ವಜನೃವರ ಸಮುದ್ರೂಪಮಾನೇನ ಸಾಕಂ ರಾಜन्तೌ ರಾಜರಂಭಾ ಕರಿಕರ ಕನಕಸ್ತಂಭ ಸಂಭಾವನೀಯೌ ಊರು ಗೌರೀಕರಾಂಭೋರುಹ ಸರಸ ಸಮಾಮರ್ಧನಾನಂದ ಭಾಜೌ ಚಾರು ದೂರೀ ಕ್ರಿಯಾಸ್ತಾಂ ದುರಿತಮುಪಚಿತಂ ಜನ್ಮ ಜನ್ಮಾಂತರೇಣಃ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಮೀನಧ್ವಜನೆಂದೇ ಪ್ರಸಿದ್ಧನಾದ ಕಾಮದೇವನ ರಸಸಾಗರದಂತೆ ಉಪಮಾನಿಸಲ್ಪಟ್ಟ ಶಿವನ ಜಾನುದ್ವಂದ್ವಗಳು ರಾಜಸಿಕವಾಗಿ ಪ್ರಕಾಶಿಸುತ್ತಿವೆ. ಅವು ರಾಜರಂಭೆಯ ಕೈಯಲ್ಲಿ ಇರುವ ಚಿನ್ನದ ಕಂಬಗಳಂತೆ ಶೋಭಿಸುತ್ತಿವೆ. ಗೌರಿದೇವಿಯ ಕೈ ಕಮಲಗಳ ಸೌಮ್ಯ ಸ್ಪರ್ಶದಿಂದ ಪರಮ ಆನಂದವನ್ನು ಅನುಭವಿಸುವ ಅತ್ಯಂತ ಮನೋಹರವಾದ ಆ ಊರುಗಳು ನಮ್ಮಲ್ಲಿ ಜನ್ಮ ಜನ್ಮಾಂತರಗಳಿಂದ ಸಂಗ್ರಹವಾದ ಎಲ್ಲಾ ಪಾಪ ದುರಿತ ಮತ್ತು ದುಃಖಗಳನ್ನು ದೂರ ಮಾಡಲಿ. ಆಮುಕ್ತಾನರ್ಘರತ್ನ ಪ್ರಕರಕರ ಪರಿಷ್ವಕ್ತ ಕಲ್ಯಾಣ ಕಾಂಚೀ ದಾಮ್ನಾವದ್ದೇನ ದುಗ್ಧದ್ಯೋತಿ ನಿಚಯಮುಷಾ ಚೀತಪಟ್ಟಾಂಬರೇಣ ಸಂವೀತೆ ಶೈಲಕನ್ಯಾ ಸುಚರಿತ ಪರಿಪಾಕಾಯಮಾಣಿ ನಿತಂಬೆ ನಿತ್ಯಂ ನರ್ನರ್ತು ಚಿತ್ತಂ ಮಮ ನಿಖಿಲ ಜಗತ್ ಸ್ವಾಮಿನಃ ಸೋಮಮೌಳೇ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಅಮೂಲ್ಯವಾದ ರತ್ನಗಳ ಸಮೂಹದಿಂದ ಅಲಂಕರಿಸಲ್ಪಟ್ಟ ಕೈಗಳಿಂದ ಸೌಮ್ಯವಾಗಿ ಆಲಿಂಗಿಸಲ್ಪಟ್ಟಂತೆ ಕಾಣುವ ಮಂಗಳಕರವಾದ ಕಾಂಚೀಧಾಮದಿಂದ ಬಂಧಿತವಾಗಿ ಹಾಲಿನಂತಿರುವ ಪ್ರಕಾಶವನ್ನು ಮರೆಮಾಚುವಷ್ಟು ಶುಭ್ರವಾಗಿರುವ ಚೀನ ಪಟ್ಟಾಂಬರದಿಂದ ಆವರಿಸಲ್ಪಟ್ಟ ಪರ್ವತ ಕನ್ಯೆಯಾದ ಗೌರೀದೇವಿಯ ಪವಿತ್ರ ಗುಣಗಳ ಪರಿಪಕ್ವತೆಯನ್ನು ಪ್ರತಿಬಿಂಬಿಸುವ ಆ ಶಿವನ ಹೃದಯದಲ್ಲಿ ಚಂದ್ರಶೇಖರನಾದ ಸಮಸ್ತ ಜಗತ್ತಿನ ಸ್ವಾಮಿಯ ಆದ ಶಿವನ ರೂಪದಲ್ಲಿ ನನ್ನ ಮನಸ್ಸು ಸದಾ ಲೀನವಾಗಿರಲಿ. ಸಂಧ್ಯಾಕಾಲಾನುರಜ್ಯ ದಿನಕರ ಸುರುಚಾ ಕಾಲಧೌತೀನ ಗಾಢಂ ವ್ಯಾನರ್ಧ ಸ್ನಿಗ್ಧ ಮುಗ್ಧ ಸರಸಮುದರ ಬಂಧೇನ ಭೀತೋಪಮೇನ ಉದ್ದೀಪ್ತೈ ಸ್ವಪ್ರಕಾಶೈರುಪಚಿತ ಮಹಿಮಾ ಮನ್ಮಥಾರೇರುದಾರೋ ಮಧ್ಯ ಮಿಥ್ಯಾರ್ಥ ಸದ್ಯಂ ಮಮ ದಿಶತು ಸದಾ ಸಂಗತಿಂ ಮಂಗಳಾನಾಂ. ಸಂಧ್ಯಾಕಾಲದ ಕೆಂಪು ವರ್ಣದಿಂದ ರಂಜಿತವಾದ ಸೂರ್ಯಕಿರಣಗಳ ಕಾಂತಿಯಿಂದ ಕಾಲದ ಸ್ಪರ್ಶದಿಂದ ತೊಳೆಯಲ್ಪಟ್ಟಂತೆ ಘನವಾಗಿ ಪ್ರಕಾಶಿಸುವ ಮೃದು ಸೌಮ್ಯ ಹಾಗೂ ಮನೋಹರವಾದ ಸುಂದರ ಉದರ ಬಂಧದಿಂದ ಸುವ್ಯವಸ್ಥಿತವಾಗಿ ಆವೃತಗೊಂಡ ಸ್ವಯಂ ಪ್ರಕಾಶಿಸುವ ತೇಜಸ್ಸಿನಿಂದ ಮಹಿಮೆಯಿಂದ ತುಂಬಿಕೊಂಡಿರುವ ಮನ್ಮಥನ ಶತ್ರುವಾದ ಶಿವನ ಅತ್ಯಂತ ಉದಾತ್ತವಾದ ಮಧ್ಯಭಾಗವು ಅಸತ್ಯವಾದ ಅರ್ಥಗಳು ಮತ್ತು ಮಾಯೆಗಳನ್ನು ನಾಶ ಮಾಡಿ ನನಗೆ ಸದಾ ಮಂಗಳಕರ ಸಂಗತಿಯನ್ನು ಶುಭ ಫಲವನ್ನು ಅನುಗ್ರಹವನ್ನು ನೀಡಲಿ.